ಹಾಯ್ ಎಲ್ಲರಿಗೂ, ಇದು ಮಂಡೇ ಈವ್ನಿಂಗ್ ವ್ಲಾಗ್. ರಾತ್ರಿ ಊಟಕ್ಕೆ ರೊಟ್ಟಿ ಏನಾದರೂ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆನ ಹೆಚ್ಕೊತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹೆಚ್ಕೊಂಡಿದ್ದೀನಿ. ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಹೆಚ್ಚಿರುವಂಥ ಆಲೂಗಡ್ಡೆ ಹಾಕಿ ನೀರು ಹಾಕಿ ಮುಚ್ಚಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಇವತ್ತು ನಾನು ಅವಲಕ್ಕಿ ಮತ್ತು ರವೆ ಕಾಯಿ ಎಲ್ಲ ಹಾಕ್ಬಿಟ್ಟು ರವೆ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಅವಲಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿದ್ದೀನಿ ಒಂದು 5 ನಿಮಿಷ. ಆಮೇಲೆ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ರವೆ ಹಾಕಿ, ಕಾಯಿ ಹಾಕಿ, ಉಪ್ಪು ಹಾಕಿ ಸ್ವಲ್ಪ ನೀರೆಲ್ಲ ಹಾಕಿ ಸೆಟ್ ಮಾಡಿ ಸೈಡ್ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಅದು ರವೆ ನೀರು ಎಳ್ಕೊಳ್ಳುತ್ತೆ ಅಲ್ವಾ, ಸೊ ಹಾಗಾಗಿ. ಪಲ್ಯ ಬೇಕಿಟ್ಟಿರುವ ಆಲೂಗಡ್ಡೆ ಕೂಡ ಸಾಫ್ಟ್ ಆಗಿತ್ತು. ಅದಕ್ಕೆ ಮಸಾಲೆ ಸೇರಿಸ್ಕೊತಾ ಇದ್ದೀನಿ. ಹಸಿಮೆಣಸಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಉಪ್ಪು, ಹಾಗೆ ಸ್ವಲ್ಪ ಆಮ್ಚೂರ್ ಪೌಡ್ರು, ಸ್ವಲ್ಪ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿ, ಹಾಗೆ ಅದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ಟು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ಅವಲಕ್ಕಿ ಮತ್ತು ರವೆ ಕೂಡ ಚೆನ್ನಾಗಿ ನೆಂದು ರೊಟ್ಟಿ ಹಾಕೋದಕ್ಕೆ ರೆಡಿ ಆಯಿತು. ರೊಟ್ಟಿ ಕೂಡ ಹಾಕ್ಕೊಂಡು ತೆಕ್ಕೋತಾ ಇದ್ದೀನಿ. ಇದಾಗಿತ್ತು ನನ್ನ ರಾತ್ರಿಯ ಊಟ. ರವೆ ರೊಟ್ಟಿ ಹಾಗೆ ಆಲೂಗಡ್ಡೆ ಪಲ್ಯ.